ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ ಮಾತಾಡ್ತೀನಿ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಬತ್ತಿ ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ. ಅದು ಯಾವ ಬತ್ತಿನಪ್ಪ ಅಂದರೆ ಮೋದಕ ಬತ್ತಿ ಅಂತ. ಇದನ್ನು ಸಂಕಷ್ಟ ಚೌತಿಯಲ್ಲಿ ಮತ್ತು ಗಣಪತಿ ಹಬ್ಬದಲ್ಲಿ ದೇವ್ರ ಮುಂದೆ ಹಚ್ಚೋದ್ರಿಂದ ಅನಂತ ಫಲಗಳು ಲಭಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆ ಬತ್ತಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಏನೇ ಮಾಡಿದ್ರೂ ವಿಘ್ನೇಶ್ವರನಿಗೆ 21 ಅಲ್ವಾ, ಹಾಗೆ ಇದನ್ನು ಕೂಡ 21 ಎಳೆಯಿಂದ ಮಾಡುವಂಥದ್ದು. ಅದು ಹೇಗೆ ಮಾಡೋದು ಅಂತ ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಕಾಳು ಹತ್ತಿಯನ್ನು ತೊಗೊಂಡಿದ್ದೀನಿ. ಕಾಳು ಹತ್ತಿನ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಕಾಳು ಹತ್ತಿಯಿಂದನೇ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೀವು ಇದಕ್ಕೆ ಸ್ಟೆರಿಲೈಸ್ ಕಾಟನ್ ಬಳಸೋದು ಚೆನ್ನಾಗಿರಲ್ಲ. ನೋಡಿ, ಈ ಕಾಳು ಹತ್ತಿನ ತೊಗೊಂಡು ನಾನು ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಬತ್ತಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನೋಡಿ, ಈ ಬತ್ತಿ ಈ ಥರ ಹತ್ತಿನ ಇಟ್ಕೊಂಡು ನಾವು ಎಳೆನ ತೆಕ್ಕೋತಾ ಹೋಗಬೇಕು ಸಣ್ಣದಾಗಿ. ನೋಡಿ, ಈ ರೀತಿ ಎಳೆದ್ರೆ ಎಳೆ ಬರುತ್ತೆ. ನೋಡಿ, ಹೀಗೆ ಟ್ವಿಸ್ಟ್ ಮಾಡ್ತಾ ಹೀಗೆ ನೋಡಿ, ಇದೇ ಎಳೆ ಥರ ಬರ್ತಾ ಇದೆ ಅಲ್ವಾ. ಈ ಥರ ಟ್ವಿಸ್ಟ್ ಮಾಡ್ತಾ ನಾವು ಎಳೆನ ತೆಕ್ಕೋಬೇಕು. ಸಣ್ಣದಾಗಿ ಎಳೆ ತೊಗೊಂಡಷ್ಟು ಬತ್ತಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಹೀಗೆ ಎಳುತ್ತಾ ಬರಬೇಕು. ಇದೇ ಥರ ಮಾಡಿ ಒಂದು ರೋಲ್ ಮಾಡಿ ಇಟ್ಕೋಬೇಕು ನೀವು. ಈ ಥರ ಎಳೆನ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಎಳ್ಕೊಂಡಿದ್ದ ಎಳೆನ ನಾನು ಈಗ ತೊಗೋತಾ ಇದ್ದೀನಿ. 1 2 3 4 5 6 7 8 ಈ 8 ಎಳೆನ ಆದಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವು 8 ಎಳೆನ ತೊಗೊಂಡಿದ್ದೀವಿ. ಈಗ ಇದನ್ನು ಹೀಗೆ 8 ಎಳೆ ಆಗಿದೆ. ಇದನ್ನು ನಾವು ಹೀಗೆ ನೀಟಾಗಿ ಒಂಚೂರು ಹಾಲು ಎದ್ಕೊಂಡು ನೀಟಾಗಿ ಈ ರೀತಿ ಹೊಸ್ಕೊಳ್ಳೋಣ. ಈ ರೀತಿ ಹೊಸಿಬೇಕು. ಈ ರೀತಿ ಇದನ್ನು ಸಣ್ಣದಾಗಿ ನೋಡಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಆಗುತ್ತೆ. ಈ ರೀತಿ ಸಣ್ಣದಾಗಿ 8 ಎಳೆ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಈ ಥರ ನಾವು ಇದನ್ನು 21 ಮಾಡ್ಕೋಬೇಕು. ಈ ಥರ 21 ನಾನು ಇವಾಗ ಮಾಡಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನಾನು ಇದರಲ್ಲಿ 21 ಎಳೆಯನ್ನು ಈ ಥರ ಮಾಡಿಟ್ಟಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಇದು 21 ಎಳೆ ಇದೆ. ಈ 21 ಎಳೆನ ಈಗ ಹೇಗೆ ಜೋಡಿಸಿ ಮಾಡೋದು ಅಂತ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದನ್ನು ನಾನು ಕೌಂಟ್ ಮಾಡ್ಕೊತಾ ಇದ್ದೀನಿ. 4 5 6 7 8 9 10 11 12 13 14 15 16 17 18 19 20 21 ನೋಡಿ, ಇದು ಪೂರ 21 ಆಗಿದೆ. ಈ 21 ಎಳೆನ ನಾವೀಗ ಹೇಗೆ ಬತ್ತಿ ಮಾಡೋದು ಅಂತ ನೋಡೋಣ. ಇದನ್ನು ನೋಡಿ, ಹೀಗೆ ನೀಟಾಗಿ ಒಂದು ರೌಂಡ್ ಹೀಗೆ ಹೊರಿಸ್ಕೊಳ್ಳಿ. ಸ್ವಲ್ಪ ಸಣ್ಣ ಆದರೆ ಅದು ಬತ್ತಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೀಗೆ ಕೈಯಿಂದ ಹೊಸ್ಕೊಳ್ಳಿ. ಇದನ್ನು ಇವಾಗ ನಾವು ಹೀಗೆ ಟ್ವಿಸ್ಟ್ ಮಾಡೋಣ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈಗ ಮೋದಕ ಬತ್ತಿ 21 ಎಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಈ ಥರ ಜೋಡಿಸ್ಕೊಂಡು ಕರೆಕ್ಟಾಗಿ 2 ಎಡ್ಜಸ್ನ ಕರೆಕ್ಟ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಇದನ್ನು ಹೀಗೆ ಸಣ್ಣದಾಗಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಟೈಟ್ ಮಾಡಿಕೊಂಡು ಇದಕ್ಕೆ ನಾವು ಅದೇ ಹತ್ತಿಯಿಂದ ದಾರ ಮಾಡಿಕೊಂಡು 2 ಎಳೆದು ಅದನ್ನು ಇದಕ್ಕೆ ಬಿಗಿಯಾಗಿ ಕಟ್ಕೊಳ್ಳೋಣ. ಈ ರೀತಿ ಬಿಗಿಯಾಗಿ ಇದನ್ನು ಕಟ್ಕೊಳ್ಳೋಣ.
ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಮೋದಕ ಬತ್ತಿಯನ್ನು ಮಾಡಿಬಿಟ್ಟು ಸಂಕಷ್ಟ ಚೌತಿ ಸಂದರ್ಭದಲ್ಲಿ ಸಂಜೆ ಹೊತ್ತು 6 ಗಂಟೆ ಮೇಲೆ ಈ ಬತ್ತಿಯನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಯಾವುದರಲ್ಲಿ ಬೇಕಾದ್ರೂ ಅದ್ಬೋದು, ಒಂದು ದೀಪದಲ್ಲಿ ಎದ್ದಿ ಅದನ್ನು ಒಂದು ಬತ್ತಿಯನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಈ ರೀತಿ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಇದು ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ನನಗೇನೋ ಅನಿಸಿದ್ದು ನನಗೆ ನೆರವೇರಿದೆ, ನಾನು ಅಂದ್ಕೊಂಡಿದ್ದು. ಹಾಗಾಗಿ ನೀವು ಇದನ್ನು ಹಚ್ಚಿದರೆ ನಿಮಗೂ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.